ಓ ಮೈ ಗಾಡ್, ಎಷ್ಟು ಅಂತ ಲೇಟು ಮರೆಯ. ನಿನ್ನೆ ಮ್ಯಾಚು 4 ಓವರ್ ಓಡಿಸಿದ್ದಾರೆ ಮ್ಯಾಚ್ನ. ಏನು ವೈಡ್ ರಿವ್ಯೂಗಳು, ಏನು ನೋ ಬಾಲ್ ರಿವ್ಯೂಗಳು. ಒಂದ್ಸರಿ ಇವ್ರು ತಗೊಂತಾರೆ, ಒಂದ್ಸರಿ ಅವ್ರು ತಗೊಂತಾರೆ. ಏನು ವೈಡ್ಗಳು ಒಗ್ದ್ರಪ್ಪ ನಿನ್ನೆ ಎರಡೂ ಟೀಮಲ್ಲಿ ಅಂತಂದರೆ ನಿಜವಾಗ್ಲೂ ಕೊನೆಗೆ ಯಾವಾಗ ಮುಗೀತಪ್ಪ ಈ ಮ್ಯಾಚು ಅನಿಸ್ಬಿಟ್ಟಿತ್ತು ನನಗೆ. ಆ ರೇಂಜಿಗೆ ಆಗಿತ್ತು. ಒಂದು ಕಡೆಗೆ ಇದಾರು ರುದರ್ಫೋರ್ಡ್ ನಾಯಿಗೆ ವಾಚ್ತವ್ರೆ ಶೆಫರ್ಡ್ಗೆ. ಮ್ಯಾಚ್ ಏನೋ ಮುಗಿತಾ ಇಲ್ಲ, ವೈಡ್ ಮೇಲೆ ವೈಡ್ಗಳು ಹಾಕೊಂಡು ಜಡಿತಾನೆ ಅವರೇ. 2 ಇನ್ನಿಂಗ್ಸಲ್ಲಿ ಹಂಗೆ ಆಗಿದೆ. ಬರೀ ವೈಡ್ಗಳು, ರಿವ್ಯೂ ತಗೊಳ್ಳೋದು, ನೋಬಲ್ ತಗೊಳ್ಳೋದು, ಇವೇ ಆಗೋದು. 4 ಓವರ್ ಮಾಡಿದ್ದಾರೆ ನಿನ್ನೆ, 3 ಓವರ್ ಮುಗಿಯುವಂಥ ಮ್ಯಾಚ್ನ. ಇದು ದುರಂತರ ಸಿನಿಮಾಗಿಂತ ದೊಡ್ಡದಾಗೋಯ್ತಿದ್ದು ಒಟ್ಟಾರೆಯಾಗಿ. ಸೊ RCB ತಂಡ ಗೆದ್ದಿದೆ ನಿನ್ನೆ ಪಂದ್ಯದಲ್ಲಿ. ಸಖತ್ತಾಗಿರೋವಂಥ ಒಂದು ಪಂದ್ಯ ಅಂತಲೇ ಹೇಳ್ಬೋದು. ಬ್ಯಾಟಿಂಗಲ್ಲಂತೂ ಧಮಾಕ ಮಾಡಾಕಿದ್ದಾರೆ, ಬಾಲಿಂಗು ಡಿಸೆಂಟಾಗಿ ಮಾಡಿದ್ದಾರೆ, ಫೀಲ್ಡಿಂಗ್ ಓಕೆ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮುಂಬೈಗೆ. ಸೊ ಅವರ ಒಂದು ನೆಲದಲ್ಲೇ ಹೋಗಿ ನುಗ್ಗಿ ಹೊಡೆದು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಸಖತ್ತಾಗಿರೋವಂಥ ಒಂದು ಮ್ಯಾಚ್ ಆಗಿದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸೊ ನಿನ್ನೆ ಒಂದು ಪಂದ್ಯದಲ್ಲಿ ಸೊ RCB ಅದ್ಭುತವಾಗಿರೋವಂಥ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತಲೇ ಹೇಳ್ತಾ, ಆ್ಯಂಡ್ ಸೊ ಮೊದಲು ಬ್ಯಾಟಿಂಗ್ ಮಾಡುತ್ತೆ RCB ಬಿಕಾಸ್ ಆಫ್ ಟಾಸನ್ನು ಗೆದ್ದಿರೋ ಅಂಥದ್ದು ಮುಂಬೈ ಅವರು. ಸೊ ಟಾಸ್ ಸಮಯದಲ್ಲಿ ಸ್ವಲ್ಪ ಅದು ಇದು ಆಗಿದೆ. ಬಿಕಾಸ್ ಅದು ಅನ್ನೋದಕ್ಕಿಂತ ಸೊ ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಎಲ್ಲೋ ಗಾಂಚಲಿ ತೋರಿಸಿದ್ರು ಅಂತ ನನಗನ್ಸುತ್ತೆ. ಬಿಕಾಸ್ ಸೊ ಟಾಸ್ ಆಡಬೇಕು ಅಂತಂದಾಗ ಇವಾಗ ಟಾಸ್ ಗೆದ್ದಿರ್ತಾರೆ. ಸೊ ಒಂದು ಅಟ್ಲೀಸ್ಟ್ ಹ್ಯಾಂಡ್ ಶೇಕ್ ಕೊಡಬೇಕಾಗಿತ್ತು. ನಿಮ್ಮ ಹೋಮ್ ಗ್ರೌಂಡಲ್ಲಿ ನಡೀತಿರೋವಂಥದ್ದು ಆ ಗಾಂಚಲಿ ಒಳ್ಳೇದಲ್ಲ ಅಂತ ನನಗನ್ಸುತ್ತೆ. ಅದು ಸುಮಾರು ಟೈಮಲ್ಲಿ ಮಾಡ್ತಾರೆ ಅವರು. ಬಟ್ ಅದ್ರ ಬಗ್ಗೆ ಮಾತಾಡೋಣ, ಓಕೆ. ಆ್ಯಂಡ್ ಟಾಸ್ ಗೆದ್ದಂತಹ MI ಅವರು ಚೇಜಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಬ್ಯಾಟಿಂಗ್ ಇಳಿದಂಥ RCB ಅವರು ಅದ್ಭುತವಾದಂಥ ಒಂದು ಸ್ಟಾರ್ಟ್ ತೊಗೊತಾರೆ. ಸಖತ್ತಾಗಿರುವಂಥ ಸ್ಟಾರ್ಟು ಅಂತಲೇ ಹೇಳ್ತೀನಿ. ಫಿಲ್ ಸಾಲ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿ ಮಧ್ಯೆ 120 ರನ್ಗಳ ಮೊದಲ ಒಂದು ವಿಕೆಟ್ಗೆ ಪಾರ್ಟ್ನರ್ಶಿಪ್ ಬರುತ್ತೆ 65 ಬಾಲ್ಗಳಲ್ಲಿ. ಸೊ ಸಖತ್ತಾಗಿರೋವಂಥ ಒಂದು ಸ್ಟಾರ್ಟು. ಏನು ಸ್ಟಾರ್ಟ್ ಬೇಕಿತ್ತಲ್ಲ ವಾಂಖೇಡೆ ಸ್ಟೇಡಿಯಮಲ್ಲಿ, ಅದ್ಭುತವಾಗಿರೋವಂಥದ್ದು. 11 ಓವರ್ಗಳಲ್ಲಿ ಒಂದು 121 ಅಂದರೆ 11 ಹತ್ತತ್ರ ಒಂದು ರನ್ ರೇಟ್ ಇತ್ತು. ಎಲ್ಲ ಬಾಲರ್ಸ್ಗಳು ಕೂಡ ಬಿರ್ರಿ ಬಾರ್ಸಾಕ್ಬಿಟ್ರು. ಸಾಲ್ಟ್ ಅಂತೂ ಇವತ್ತು ಒಳ್ಳೆ ಫಾರ್ಮಲ್ಲಿ ಕಾಣಿಸ್ತಾ ಇದ್ರು. 6 ಬೌಂಡ್ರಿ 6 ಸಿಕ್ಸರೊಂದಿಗೆ 216 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಬೀಸಿರೋವಂಥದ್ದು. ಒಂದು ಒಳ್ಳೆ ಸ್ಟಾರ್ಟ್ ಬೇಕಾಗಿತ್ತು. ಅದು ಸಾಲ್ಟೇ ಕೊಡಬೇಕಾಗಿತ್ತು, ಬೇರೆಯವರಿಂದ ಸಾಧ್ಯನೇ ಇರ್ತಿರ್ಲಿಲ್ಲ. ನೀವು ವಿರಾಟ್ ಕೊಹ್ಲಿಯಿಂದ ಆ ಒಂದು ರೇಂಜಿಗೆ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಆ್ಯಂಡ್ ಇವತ್ತು ಕೂಡ ವಿರಾಟ್ ಕೊಹ್ಲಿ ಸ್ವಲ್ಪ ಸ್ಲೋ ಆಗಿ ಆಡಿದ್ರು. ಬಟ್ ಸಾಲ್ಟ್ ಅಂತೂ ಮುಂಬೈ ಇಂಡಿಯನ್ಸ್ ಬಾಲರ್ಗೆ ಅಟ್ಟಾಡಿಸ್ಕೊಂಡು ಹೊಡೆದ್ರು ಅಂತ ಹೇಳ್ಬೋದು. ಸಖತ್ತಾಗಿರೋವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ವಿರಾಟ್ ಕೊಹ್ಲಿ ಸ್ವಲ್ಪ ಸ್ಲೋ ಆಡಿದ್ರು, ಗೊತ್ತಿಲ್ಲ ಅದು ಏನಕ್ಕೆ, ಅವ್ರಿಗೆ ಮೇ ಬಿ ಹುಷಾರಿರಲಿಲ್ವಂತೆ. ಬಟ್ ಆದರೂ ಕೂಡ ಡೀಸೆಂಟ್ ಇನ್ನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ಸಾಲ್ಟ್ ಅವರು 78 ರನ್ಗಳನ್ನ ಮಾಡಿ ಔಟ್ ಆಗ್ತಾರೆ ಶಾರ್ದೂಲ್ ಠಾಕೂರ್ ಅವರ ಬಾಲಿಂಗಲ್ಲಿ. ಹಾರ್ದಿಕ್ ಪಾಂಡ್ಯ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಅದಾದಮೇಲೆ ವಿರಾಟ್ ಕೊಹ್ಲಿ ಅವರು ಒಂದು ಸ್ವಲ್ಪ ಸ್ಟ್ರಗಲ್ ಪಡ್ತಾ ಇದ್ರು. ಆ್ಯಂಡ್ ಅದಾದಮೇಲೆ ಬಂದಿರೋವಂಥದ್ದು ರಜತ್ ಪತಿದಾರ್ ಅವರು. ಓಕೆ, ರಜತ್ ಪತಿದಾರ್ ಅಂತೂ ಬಂದಾಗೇ ಚಾರ್ಜ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಬಾಲ್ ಬೌಂಡ್ರಿ, ಅದಾದಮೇಲೆ ಸಿಕ್ಸರ್ಗಳ ಒಂದು ಸುರಿಮಳೆ ಅಂತಲೇ ಹೇಳ್ಬೋದು. ಮಾರ್ಕಂಡೆಗಂತೂ ಬಿಡಲೇ ಇಲ್ಲ, ಬಿರ್ರಿ ಬಾರ್ಸಾಕ್ಬಿಟ್ರು. 53 ರನ್ಗಳನ್ನ ಮಾಡ್ತಾರೆ ಕೇವಲ 20 ಬಾಲ್ಗಳಲ್ಲಿ ಅಂತಲೇ ಹೇಳ್ತೀನಿ. ವಿರಾಟ್ ಕೊಹ್ಲಿ ಅವರು ಔಟ್ ಆಗ್ತಾರೆ ಹಾಫ್ ಸೆಂಚುರಿ ಮಾಡಿಕೊಂಡು. ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾಯಿದ್ರು, ಒಂದೇ ಒಂದು ಸಿಕ್ಸರ್ ಹೊಡೆದಿರುವಂಥದ್ದು. ಅವ್ರ ಮುಖದಲ್ಲಿ ಬೇಜಾರು ಕೂಡ ಕಾಣಿಸ್ತಾ ಇತ್ತು ಔಟ್ ಆಗಿದ್ದಾದಮೇಲೆ. ಸೊ ಆ ಒಂದು ಖುಷಿ ಕಾಣಲಿಲ್ಲ. ಮೇ ಬಿ ಇನ್ನೊಂದು ಬೆಟರ್ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಬೇಕಾಗಿತ್ತು ಅಂತ. ವಿರಾಟ್ ಕೊಹ್ಲಿ ಔಟ್ ಆಗಿದ್ದಾದಮೇಲೆ ಇನ್ನೊಂದು ಚೂರು ರನ್ ಗತಿನ ಹೆಚ್ಚಿರುವಂಥದ್ದು ಅದು ಪತಿದಾರ್ ಆ್ಯಂಡ್ ಟೀಮ್ ಡೇವಿಡ್ ಅಂತ ಹೇಳ್ತೀನಿ. ಡೇವಿಡ್ ಕೂಡ ಅಷ್ಟೇ ಸಖತ್ತಾಗಿ ಆಡಿದ್ರು. 34 ರನ್ನ ಮಾಡ್ತಾರೆ 16 ಬಾಲಲ್ಲಿ. ಒಂದು ಒಳ್ಳೆ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ ಪತಿದಾರ್ ಜೊತೆಗೆ. ಬಟ್ ಪತಿದಾರ್ ಔಟ್ ಆದಮೇಲೆ ಜಿತೇಶ್ ಶರ್ಮಾ ಬರ್ತಾರೆ. ಜಿತೇಶ್ ಶರ್ಮಾ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿದ್ದಾರೆ. ಕೇವಲ 10 ರನ್ನ ಮಾಡ್ತಾರೆ 9 ಬಾಲಲ್ಲಿ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಒಂದು ಕಡೆಗೆ ಟೀಮ್ ಡೇವಿಡ್ 34 ರನ್ನ ಮಾಡ್ತಾರೆ 16 ಬಾಲಲ್ಲಿ. ಒಂದು ಒಳ್ಳೆ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಅವ್ರ ಕಡೆಯಿಂದ. ಆ್ಯಂಡ್ ಕೊನೆ ಬಾಲಲ್ಲಿ ಒಂದು ಸಿಕ್ಸರ್ನ ಬಾರಿಸಿ ಒಂದು ಟೀಮ್ ಸ್ಕೋರ್ನ 240ಗೆ ತೊಗೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಅಂದರೆ 10 ಬೋಲ್ಟ್. ಸೊ ಅಲ್ಲಿ 12 ಒಂದು ಎಕನಾಮಿನಲ್ಲಿ ಮಾಡಿರೋವಂಥದ್ದು. ಹಾರ್ದಿಕ್ ಪಾಂಡ್ಯ ಒಂಚೂರು ಡೀಸೆಂಟ್ ಅಂತ ಹೇಳ್ಬೋದು. ಬುಮ್ರಾ ವಿಕೆಟೇ ಬಿದ್ದಿಲ್ಲ ಅವ್ರಿಗೆ. 4 ಓವರ್ಲಿ 35 ರನ್ನು ಡೀಸೆಂಟ್ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸ್ವಲ್ಪ ದುಬಾರಿ ಆಗಿದ್ದಾರೆ. ಮಯಾಂಕ್ ಮಾರ್ಕಂಡೆ ಅಂತೂ 2 ಓವರ್ 40 ರನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಟ್ರೆಂಟ್ ಬೋಲ್ಟ್ ಮೊದಲು ಹೇಳ್ದಾಗೆ ಒಂದು ವಿಕೆಟ್ ಎತ್ತಿದ್ರು ಕೂಡ 4 ಓವರಲ್ಲಿ 50 ರನ್ಗಳನ್ನು ಕೊಟ್ಟಿದ್ದಾರೆ. ಸೊ ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ ಕೆಲವು ಬೌಲರ್ಗಳಂತೂ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ 241 ರನ್ಗಳ ಬೃಹತ್ ಮೊತ್ತನ ಚೇಜ್ಗೆ ಇಳಿದಂತಹ ಸೊ ಮುಂಬೈ ಇಂಡಿಯನ್ಸ್ ರೋಹಿತ್ ಶರ್ಮಾ ಆ್ಯಂಡ್ ರಿಕಲ್ಟನ್ ಒಂದು ಡೀಸೆಂಟ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ತೀನಿ. ಸೊ ರಿಕಲ್ಟನ್ 37 ಮಾಡ್ತಾರೆ. ಬಟ್ ರೋಹಿತ್ ಶರ್ಮಾ 19 ಮಾಡಿದ್ದಾದಮೇಲೆ ಅವರು ರಿಟೈರ್ಡ್ ಹರ್ಟ್ ಆಗ್ತಾರೆ. ಬಟ್ ಅವ್ರಿಗೇನೋ ಮೇ ಬಿ ಇಂಜುರಿ ಆಯಿತು ಅಂತ ಅನಿಸುತ್ತೆ. ಬಟ್ ಚೆನ್ನಾಗಿ ಆಡ್ತಾಯಿದ್ರು, ತುಂಬ ಒಂದು ಸ್ಟ್ರೋಕ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. 19 ರನ್ ಮಾಡ್ತಾರೆ 13 ಬಾಲಲ್ಲಿ 2 ಬೌಂಡ್ರಿ ತೊಗೊತಾರೆ, ಒಂದು ಸಿಕ್ಸರ್ ಕೂಡ ತೊಗೊತಾನೆ. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಗ್ತಾ ಇತ್ತು. ಒಂದು 57 ರನ್ನ ಮಾಡ್ತಾರೆ ರಿಕಲ್ಟನ್ ಆ್ಯಂಡ್ ಸೊ ರೋಹಿತ್ ಶರ್ಮಾ ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ. ಬಟ್ ಅದಾದಮೇಲೆ ರೋಹಿತ್ ಶರ್ಮಾಗೆ ಅದೇ ಹೇಳ್ದಂಗೆ ಸೊ ಅವ್ರು ಇಂಜುರಿ ಆಗುತ್ತೆ. ಸೊ ಅವರು ರಿಟೈರ್ಡ್ ಹರ್ಟ್ ಆಗ್ತಾರೆ. ಅದಾದಮೇಲೆ ಮತ್ತೆ ಬರ್ಬೋದಾಗಿತ್ತು.
ಬಟ್ ಅವ್ರು ಬರಲಿಲ್ಲ. ಅದೇ ಮೇ ಬಿ ಟರ್ನಿಂಗ್ ಪಾಯಿಂಟ್ ಅಂತ ಆಯಿತು ಅಂತ ಅನಿಸುತ್ತೆ. ಸೊ ಅಲ್ಲಿ ರೋಹಿತ್ ಶರ್ಮಾ ಅವರು ಹೊರಗಡೆ ಹೋದ್ಮೇಲೆ ಸೂರ್ಯಕುಮಾರ್ ಯಾದವ್ ಅವ್ರು ಬರ್ತಾರೆ. ಸೂರ್ಯಕುಮಾರ್ ಯಾದವ್ ರಿಕಲ್ಟನ್ ಒಂದು ಡಿಸೆಂಟ್ ಪಾರ್ಟ್ನರ್ಶಿಪ್ ಕೂಡ ಮಾಡ್ತಾರೆ. ಸೊ ಸೂರ್ಯಕುಮಾರ್ ಯಾದವ್ ತುಂಬ ಚೆನ್ನಾಗಿ ಆಡ್ತಾರೆ. ಬಟ್ ಒಂದು ಕಡೆಗೆ ರಿಕಲ್ಟನ್ ಅವರು 37 ರನ್ ಮಾಡಿ ಚೆನ್ನಾಗಿ ಆಡ್ತಿದ್ದಂಥವ್ರು. ಸೊ ಸೂರ್ಯ ಶರ್ಮಾ ಅವರ ಬೌಲಿಂಗಲ್ಲಿ ಭುವನೇಶ್ವರ್ ಕುಮಾರ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದಂಥ ತಿಲಕ್ ವರ್ಮಾ ಅದೇ ಓವರಲ್ಲಿನೇ ಸೂರ್ಯ ಶರ್ಮಾಗೆ ಔಟ್ ಆಗ್ತಾರೆ. ಆ್ಯಂಡ್ ಸೊ ಅದು ನಿಜವಾಗ್ಲೂ ಬ್ಯಾಡ್ ಡೆಲಿವರಿ ಅಂತಾನೆ ಹೇಳ್ಬೋದು. ಬಟ್ ಆದ್ರೂ ಅಂತ ಒಂದು ಕೆಟ್ಟ ಒಂದು ಡೆಲಿವರಿಗೆ ಔಟ್ ಆಗೋವಂಥದ್ದು. ಆ್ಯಂಡ್ ಅದಾದ್ಮೇಲೆ ಬಂದಂಥದ್ದು ಹಾರ್ದಿಕ್ ಪಾಂಡ್ಯ ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಅವ್ರ ಮೇಲೆ ನಂಬಿಕೆ ಇದ್ದಂಥದ್ದು ಮುಂಬೈಗೆ. ಸೊ ಇವ್ರು ಚೇಸ್ ಮಾಡ್ಬೋದು ಅಂತ. ಬಟ್ ಅಷ್ಟೇ ಚೆನ್ನಾಗಿ ಬ್ಯಾಟ್ ಮಾಡ್ತಾ ಇದ್ರು ಹಾರ್ದಿಕ್ ಪಾಂಡ್ಯ. 40 ರನ್ನ ಮಾಡ್ತಾರೆ 22 ಡೆಲಿವರೀಸಲ್ಲಿ. ಒಳ್ಳೆ ಸ್ಟ್ರೋಕ್ಗಳನ್ನ ಮಾಡ್ತಾ ಇದ್ರು, ಒಳ್ಳೆ ಟಚ್ಚಲ್ಲಿ ಕೂಡ ಕಾಣಿಸ್ತಾ ಇದ್ರು. ಸೂರ್ಯ ಶರ್ಮೆಗೆ ಒಂದು ಹೆಡ್ ಆನ್ ತಗೊಂಡ್ರು, ತುಂಬ ಚೆನ್ನಾಗಿ ಸಿಕ್ಸರ್ಗಳು ಬೌಂಡ್ರಿಗಳು ತುಂಬ ಚೆನ್ನಾಗಿ ತಗೊಂತಾರೆ. ಒಂದು ಕಡೆಗೆ ಚೆನ್ನಾಗಿ ಆಡ್ತಿದ್ದಂಥ ಸೂರ್ಯಕುಮಾರ್ ಯಾದವ್ ಅವರು 33 ರನ್ಗಳನ್ನ ಮಾಡಿ ಕೃಣಾಲ್ ಪಾಂಡ್ಯ ಬೌಲಿಂಗಲ್ಲಿ ರಸಿಕ್ ಧರ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಔಟ್ ಆದ್ಮೇಲೆ ಬಂದಿರುವಂಥದ್ದು ರುದರ್ಫೋರ್ಡ್ ಬರ್ತಾರೆ. ರುದರ್ಫೋರ್ಡ್ ಸಾಕತ್ತಾಗಿ ಆಡ್ತಾರೆ ಇವತ್ತು ಮಾತ್ರ. ಅದ್ಭುತವಾಗಿರುವಂಥ ಒಂದು 71 ರನ್ನ ಮಾಡ್ತಾರೆ. ಅದಾದ್ಮೇಲೆ 40 ರನ್ ಮಾಡಿ ಹಾರ್ದಿಕ್ ಪಾಂಡ್ಯ ಕೂಡ ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆಗೆ ನವದೀರ್ ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ, ಅವ್ರು ಬೇಗ ಔಟ್ ಆಗ್ತಾರೆ. ಬಟ್ ಒಂದು ಕಡೆಗೆ ರುದರ್ಫೋರ್ಡ್ ಏನಿದಾರಲ್ಲ, ಒಂದು ಬೇರೆನೇ ಇನ್ನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು. 71 ರನ್ನ ಮಾಡ್ತಾರೆ. ಸಖತ್ತಾಗಿರೋವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. 31 ಡೆಲಿವರೀಸಲ್ಲಿ 9 ಸಿಕ್ಸರ್ಗಳನ್ನ ಬಾರಿಸ್ತಾರೆ. ಸಿಕ್ಕಂಗೆ ಸರಿಯಾಗಿ ಬರ್ಸಾಕ್ಬಿಟ್ರು. ಅದರಲ್ಲೂ ಮುಖ್ಯವಾಗಿ ಶೆಫರ್ಡ್ಗಂತೂ ಕೊನೆ ಕೆಲವು ಓವರ್ಗಳಂತೂ ಬಿರ್ರಿ ಬರ್ಸಾಕ್ಬಿಟ್ರು. ಅದರಲ್ಲಿ ಶೆಫರ್ಡ್ ವೈಡ್ಗಳಂತೆ, ನೋ ಬಾಲ್ ಅಂತೆ. ಆ್ಯಕ್ಚುಲಿ ವಿಕೆಟ್ ಬಿದ್ದಿತ್ತು ಶೆಫರ್ಡ್ ಅವ್ರದ್ದು 2 ಸರಿ. ಒಂದು ನೋ ಬಾಲ್ ಹಾಕಿದಾಗೂ ಕೂಡ ಬಿತ್ತು, ಇನ್ನೊಂದು ಫ್ರೀ ಡೆಲಿವರಿಗೂ ಕೂಡ ವಿಕೆಟ್ ಬಿತ್ತು. ಬಟ್ ಸಖತ್ತಾಗಿರೋವಂಥ ಒಂದು ಬ್ಯಾಟಿಂಗ್ ಆಡಿದ್ರು ರುದರ್ಫೋರ್ಡ್ ಅಂತ ಹೇಳೋದು. ಗೆಲ್ಸೋಕ್ಕಾಗಲಿಲ್ಲ, ಬಟ್ ಆ ಒಂದು ಸೋಲಿನ ಅಂತರ ಇದೆಯಲ್ಲ, ಅದನ್ನು ಕಡಿಮೆ ಮಾಡಿಸಿದ್ರು ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ RCB ತಂಡ 18 ರನ್ಗಳ ಒಂದು ಭರ್ಜರಿ ಗೆಲುವನ್ನ ಸಾಧಿಸಿ 2 ಪಾಯಿಂಟ್ಗಳನ್ನ ತಗೊಂಡಿದೆ ಅಂತಾನೆ ಹೇಳಬಹುದು. ಓಕೆ, ಇದು RCBಯ ನನ್ನ ಒಂದು ರಿವ್ಯೂ ಅಂತಾನೆ ಹೇಳ್ತೀನಿ. ಇನ್ನು ಬಾಲಿಂಗ್ ಅಂತ ಬಂದಾಗ ಡೀಸೆಂಟಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ. ಜಾಕೋಬ್ ಡೆ ಸ್ವಲ್ಪ ದುಬಾರಿ ಆದರೂ ವಿಕೆಟ್ ಎತ್ತಿದ್ದಾರೆ. ಆ್ಯಂಡ್ ಬಟ್ ಇವರು ಕೃಣಾಲ್ ಪಾಂಡ್ಯ ಅಂತೂ ಸಖತ್ತಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. 4 ಓವರಲ್ಲಿ 26 ರನ್ನ ಕೊಟ್ಟು ಒಂದು ವಿಕೆಟ್ ಕೂಡ ಎತ್ತಾರೆ. ಅದು ಸೂರ್ಯಕುಮಾರ್ ಯಾದವ್ ಅವರದು. ಸಖತ್ತಾಗಿರುವಂಥ ಬಾಲಿಂಗ್ ಅಂದರೆ ಅದು ಕೃಣಾಲ್ ಪಾಂಡ್ಯ ಅಂತಲೇ ಹೇಳ್ತೀನಿ. ಆ್ಯಂಡ್ ಸೂರ್ಯ ಶರ್ಮಾ ಕೂಡ ಅಷ್ಟೇ 2 ವಿಕೆಟ್ನ ಎತ್ತಾರೆ. ಒಂದು ಒಳ್ಳೆ ವಿಕೆಟ್ಗಳೇ ಎತ್ತಿದ್ದಾರೆ. ಬಟ್ ರನ್ ಲೀಕ್ ಮಾಡಿದ್ರು ಕೂಡ ಒಳ್ಳೆ ಬಾಲಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಈ ಕಡೆಗೆ ರಸಿಕ್ ಸಲಾಮ್ದಾರ್ ಅದ್ಭುತವಾಗಿರುವಂಥ ಒಂದು 2.5 ಓವರ್ ಒಂದು ಬಾಲ್ ಹಾಕೋಕ್ಕಾಗಲ್ಲ, ಬಿಕಾಸ್ ಅವರಿಗೂ ಕೂಡ ಇಂಜುರಿ ಆಗುತ್ತೆ. ಬಟ್ 8.1 ಎಕಾನಮಿ ರೇಟಲ್ಲಿ ಹಾಕಿ ಒಂದು ವಿಕೆಟ್ ಕೂಡ ಎತ್ತಾರೆ. ಸಖತ್ತಾಗಿರುವಂಥ ಬಾಲಿಂಗ್ ಮಾಡಿದ್ದಾರೆ. ಕೃಣಾಲ್ ಪಾಂಡ್ಯ ಆ್ಯಂಡ್ ರಸಿಕ್ ದಾರ್ ಇಬ್ಬರು ಕೂಡ ಅದ್ಭುತವಾಗಿರುವಂಥ ಒಂದು ಬಾಲಿಂಗ್ ಅಂತಲೇ ಹೇಳ್ತೀನಿ. ಕೆಲವು ಕಡೆಗೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕಾಗುತ್ತೆ RCB ಕಡೆಯಿಂದ. ಜಿತೇಶ್ ಶರ್ಮಾ ಬ್ಯಾಟಿಂಗ್ ಅಂತ ಬಂದಾಗ ಇನ್ನೊಂಚೂರು ಬೇಕಾಗುತ್ತೆ, ಅವ್ರ ಕಡೆಯಿಂದ ರನ್ ಬೇಕಾಗುತ್ತೆ. ಆ್ಯಂಡ್ ಬಾಲಿಂಗ್ ಅಂತ ಬಂದಾಗ ಜಾಕೋಬ್ ಡೆಫ್ನ ತೊಗೊಂಡು ಬಂದಿದ್ದಾರೆ ಇವತ್ತು ಹೆಜಲ್ವುಡ್ ಜಾಗದಲ್ಲಿ. ಬಟ್ ನನ್ನ ಪ್ರಕಾರ ಹೆಜಲ್ವುಡ್ ಅವ್ರು ಬೇಕಾಗುತ್ತೆ ಅಂತ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಮ್ಯಾಚ್ ನೋಡೋಣ ಏನು ಮಾಡ್ತಾರೆ ಅಂತ.